ಆನೇಕಲ್ ಮೇ ಡೇ ದಿನದ ಇಂದು ಬೆಳಗ್ಗೆ ಇಎಸ್ಬಿ ಕಾಲೇಜು ಮೈದಾನದಿಂದ ಮೆರವಣಿಗೆ ಹೊರಟು ಆನೇಕಲ್ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಘೋಷಣೆಗಳನ್ನು ಕೂಗುತ್ತಾ ರಾಮಕುಟೀರದಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹಿರಂಗ ಸಭೆಯ ಉದ್ಘಾಟನೆಯನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಬಿಎನ್ ಮಂಜುನಾಥ್ ರವರು ಉದ್ಘಾಟಿಸಿ ಮಾತನಾಡಿದರು. ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ಕೆ.ಎಸ್. ವಿಮಲಾ ಅವರು ಮಾತನಾಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡರಾದ ಬಾಲರಾಜ್ ರವರು ಭಾಗವಹಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಸಿಐಟಿಯು ತಾಲೂಕು ಅಧ್ಯಕ್ಷರಾದ ಸುರೇಶ್ ವಹಿಸಿದ್ದರು. ಈ ಸಭೆಯಲ್ಲಿ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಸುನಿಲ್ ಡಿ. ಮಹದೇಶ್, ತಾಲೂಕು ಮುಖಂಡರಾದ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಮುಖಂಡರಾದ ಅರ್ಚನಾ, ಮುನಿರತ್ನಮ್ಮ, ಸಿಐಟಿಯು ತಾಲೂಕು ಸತ್ಯನಾರಾಯಣಪ್ಪ, ಹನುಮಯ್ಯ, ಉದಯ್ ಕುಮಾರ್, ರುದ್ರಪ್ಪ, ಕಟ್ಟಡ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಿ. ನಾಗರಾಜ್, ತಾಲೂಕು ಮುಖಂಡರಾದ ಅಬ್ಬಯ್ಯ, ಶಾಮಣ್ಣ, ಲಕ್ಷ್ಮಣ್, ನಾರಾಯಣಸ್ವಾಮಿ, ಗೋವಿಂದಪ್ಪ, ವೆಂಕಟೇಶ್, ಆಸೀನಾ, ಗುರು, ಮುದ್ದು ಕೃಷ್ಣ, ಫಯಾಜ್ ಕೈಗಾರಿಕಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ದರು. ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ಗಣೇಶನ ತಡೆಗಟ್ಟಲಾಗದ ಬಿಒ ಅಧಿಕಾರಿಗಳಿಗೆ ಧಿಕ್ಕಾರ, ವಿಶ್ವ ಕಾರ್ಮಿಕರ ಒಂದಾಗಿ, ವಿಶ್ವ ಕಾರ್ಮಿಕರ ಒಂದಾಗಿ, ವಿಶ್ವ ಕಾರ್ಮಿಕರ ಒಂದಾಗಿ, ಕಾರ್ಯಕ್ರಮ ಯಶಸ್ವಿಯಾಗಲಿ. ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕಾರ್ಮಿಕ ವಿರೋಧಿ ಕಾನೂನುಗಳು ರದ್ದಾಗಲಿ. ಕಾರ್ಮಿಕ ವಿರೋಧಿ ಕಾನೂನುಗಳು ರದ್ದಾಗಲಿ. ಬೋರ್ಡ್ ಕಟ್ತಾ ಇರ್ತಾನೆ ಈಗ. ಬ್ಯಾನರಾ ಇಲ್ಲ, ಬ್ಯಾನರ್ ಆಲ್ರೆಡಿ ಅಲ್ಲಿ ಕಟ್ಟಿದ್ದಾರೆ, ಬೆತ್ತು ಸುತ್ತಿಕೊಂಡು ಅಲ್ಲಿ ಇದು ಮಾಡ್ತಾರೆ ಅಷ್ಟೇ.